ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾ, ವಿಚಾರಿಸಿ ಈ ಸಾರಿ ಲಿಂಬೆಹಣ್ಣು ಕೊಟ್ಟಿದ್ದಾರೆ, ಮುಂದಿನ ಸಲ ಕುಂಬಳಕಾಯಿ ಕೊಡ್ತಾರೆ. ಅದ್ರಿಂದಾನು ಕೆಲ್ಸ ಆಗ್ಲಿಲ್ಲ ಅಂದ್ರೆ ಅದರಿಂದ ಹಲ್ವಾ ಮಾಡ್ಕೊಂಡು ಎಲ್ರು ಸೇರ್ಕೊಂಡು ಮುಕ್ಕಿ ಅವ್ರ ತಲೆಗೊಂದು ಕುಕ್ಕಿ. ರೀ, ಯಾವ ನಾಟಕನೂ ಇಲ್ಲ, ಇಷ್ಟಪಟ್ಟೆ ನಾನು ಇಲ್ಲಿ ಕರ್ಸ್ಕೊಂಡಿರೋದು. ಏನಾಗಿದೆ ನಿಮ್ಗೆ? ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ಬೇಕು? ಫಸ್ಟ್ ಆಫ್ ಆಲ್ ಇದನ್ ಕೇಳೋದಿಕ್ಕೆ ನೀವ್ಯಾರು? ನಿಮ್ನ ಯಾವಾಗ ನೋಡ್ತೀನಿ, ಯಾವಾಗ ಮೀಟ್ ಮಾಡ್ತೀನೋ ಅಂತ ಕಣ್ಮುಚ್ಚದೆ ಕಾಯ್ತಾ ಇದ್ದೆ. ಒಂದ್ ಕೆಲ್ಸ ಮಾಡ್ತೀನಿ, ಇದನ್ನ ಹೊಡೆದು ಹಿಂಡಿ ಅಖಿಲ್ಗೆ ಜ್ಯೂಸ್ ಮಾಡ್ಕೊಂಡು ತಗೊಂಡೋಗ್ ಕೊಡ್ತೀನಿ. ಸಮರ್ಥ್, ಯಾಕೋ ಇಷ್ಟೊಂದು ಬೇಜಾರಲ್ಲಿದ್ಯಾ? ಏನಾಯ್ತು? ಏನ್ ಮಾಡ್ಲಿ ಅಕ್ಕ, ಗುಲಾಬಿಗಾಗಿರೋದನ್ನ ತಪ್ಸೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ಇದೇ ತರ ಆಯ್ತು ಅಂದ್ರೆ ನಾನು ಅವಳನ್ನ ಕಳ್ಕೋತೀನಿ. ಅವಳನ್ನ ನಿಜವಾಗ್ಲೂ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ಅಕ್ಕ. ಸಮರ್ಥ, ಹಾಗೆಲ್ಲ ಹೇಳೋದಕ್ಕೆ ಹೋಗ್ಬೇಡಪ್ಪ. ನಮ್ ಪ್ರಾಣ ಕೊಟ್ಟಾದ್ರೂ ಗುಲಾಬಿ ಮೇಡಮ್ ಅವ್ರನ್ನ ಉಳಿಸ್ಕೋತೀವಿ. ಅದಷ್ಟು ಸುಲಭ ಅಲ್ಲ ಗೌಡ್ರೆ. ಆ ಮಾಟ ಮಂತ್ರದ ಬಗ್ಗೆ ನಮ್ಗಿನ್ನೂ ಗೊತ್ತಿಲ್ಲ, ಅದಕ್ಕೆ ಅವನು ಅದನ್ನ ಇಟ್ಕೊಂಡು ಆಟ ಆಡಿಸ್ತಿದ್ದಾನೆ. ಅವನು ಮೊದಲನೇ ಸರಿ ತಪ್ಪು ಮಾಡ್ದಾಗ್ಲೇ ನಾವು ಅವನ್ನ ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು. ಸಮರ್ಥ ಅವ್ರೆ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಏನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮುಂದೆ ಏನ್ ಯೋಚನೆ ಮಾಡ್ತೀರಾ ಮಾಲಿನಿ ಅವ್ರೆ? ಈಗ ಆಲ್ರೆಡಿ ನೋಡಿದೀವಲ್ಲ, ಆ ನಿಂಬೆಣ್ಣು ತೋರಿಸಿದ್ರೆ ಸರಿ ಹೋಗ್ತಾರೆ, ಗುಲಾಬಿ ಅವ್ರು ನಾರ್ಮಲ್ ಆಗ್ತಾರೆ ಅಂತಂದ್ರು. ಆದ್ರೆ ಆ ಥರ ಆಯ್ತಾ? ಆ ನಿಂಬೆಣ್ಣು ತಗೊಂಡು ಹೋಗಿ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೋದ್ರು. ಇವಾಗ ಹೇಳಿ, ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ? ನೋಡಪ್ಪ ಸಮರ್ಥ, ಒಂದು ದಾರಿ ಮುಚ್ಚೋಯ್ತು ಅಂದ್ರೆ ಇನ್ನೊಂದು ದಾರಿ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬಾರ್ದು. ನಾನು ಆಗ್ಲೇ ನಮ್ಮ ಮಂತ್ರವಾದಿಗಳಿಗೆ ಫೋನ್ ಮಾಡಿದ್ದೆ, ನೀವು ಕೊಟ್ಟಿರೋ ನಿಂಬೆಹಣ್ಣು ವರ್ಕ್ ಆಗ್ತಿಲ್ಲ ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಅಖಿಲ್ ಇದಾನಲ್ಲ, ಯಾವುದೋ ಪ್ರಳಯಾಂತಕ ಮಂತ್ರವಾದಿ ಹತ್ರ ವಶೀಕರಣ ಮಾಡಿಸ್ಕೊಂಡ್ ಬಂದಿದ್ದಾನೆ. ಅವನು ಯಾರು ಅಂತ ಮೊದ್ಲು ಕಂಡಿಡೀರಿ, ಆಮೇಲೆ ಪರಿಹಾರ ಕೊಡ್ತೀನಿ ಅಂದ್ರು. ಈಗ ಗುಲಾಬಿನ ಅವನಿಂದ ಕಾಪಾಡೋದು ಅಥವಾ ವಶೀಕರಣನ ಯಾರಿಂದ ಮಾಡಿಸ್ಕೊಂಡ್ ಬಂದಿದ್ದಾನೆ ಅಂತ ಕಂಡಿಡಿಯೋದು, ಯಾವ್ದು ಮೊದ್ಲು ಮಾಡೋದು ಹೇಳಿ? ಸಮರ್ಥ್, ಎರಡು ಮುಖ್ಯ ಕಣೋ. ಗುಲಾಬಿ ಸರಿ ಹೋಗ್ಬೇಕು ಅಂದ್ರೆ ವಶೀಕರಣ ಮಾಡಿರೋದು ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು. ನೋಡು, ಈಗ ನಾವು ಅಖಿಲ್ಗೆ ಏನು ಮಾಡಕ್ಕಾಗಲ್ಲ. ಅಕಸ್ಮಾತ್ ಅಖಿಲಿಗ್ ನಾವೇನಾದ್ರು ತೊಂದ್ರೆ ಕೊಟ್ರೆ ಗುಲಾಬಿ ನಮ್ ವಿರುದ್ಧನೇ ನಿಲ್ತಾಳೆ. ಆದ್ರೆ ಅನ್ಪೂರ್ಣ ಅವ್ರೆ, ಆ ಮಂತ್ರವಾದಿನ ಕಂಡಿಡಿಯೋದು ಅಷ್ಟು ಸುಲಭ ಅಲ್ಲ. ಈ ತರ ವಿದ್ಯೆಗಳನ್ನ ಕಲ್ತಿರೋರು ನಮ್ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಿಸ್ಕೊಳಲ್ಲ. ಇನ್ನು ಆ ಅಖಿಲ್ನ ಕೇಳಿದ್ರೆ ಅವನಂತೂ ಬಾಯ್ ಬಿಡಲ್ಲ. ಹಾಗಿದ್ಮೇಲೆ ಹೇಗ್ ಕಂಡಿಡಿಯೋದು? ಹಾಗಂತ ನಾವ್ ಕೈ ಕೊಟ್ಕೊಂಡ್ ಕೂತ್ಕೊಳಕ್ ಆಗತ್ತೇನ್ರಿ? ಒಂದ್ ಸಮಸ್ಯೆ ಅಂದ್ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ನಾವು ಸಮಾಧಾನವಾಗಿ ಯೋಚನೆ ಮಾಡ್ಬೇಕು. ಹಾ, ಒಂದ್ ಕೆಲ್ಸ ಮಾಡೋಣ, ನಮಗ್ ಗೊತ್ತಿರೋರ್ ಹತ್ರ ವಶೀಕರಣ ಹೇಗ್ ದೂರ ಮಾಡೋದು ಅಂತ ಕೇಳೋಣ. ಅವರೊಂದಷ್ಟು ಸಲಹೆಗಳನ್ನ ಕೊಡ್ತಾರೆ, ನಾವ್ ಅದನ್ನ ಪ್ರಯೋಗ ಮಾಡೋಣ. ಯಾರು ಗೊತ್ತು, ನಮ್ಗಿದ್ರಲ್ಲಿ ಯಶಸ್ ಸಿಕ್ಕಿದ್ರು ಸಿಗ್ಬೋದಲ್ವಾ? ಹೌದಮ್ಮಿ ಪುಲ್ರೇಸು, ಈ ವಶೀಕರಣ ಮಾಡೋದಕ್ಕೆ ಯಾವುದೋ ಒಂದು ವಸ್ತುನ ಉಪಯೋಗ ಮಾಡ್ತಾರಂತೆ. ಅದು ಯಾವುದು ಅಂತ ನಾವು ಕಂಡಿಡಿಬೇಕು. ನೀವು ಹೇಳ್ತಿರೋದು ಪಾಯಿಂಟೇ. ಆ ವಸ್ತು ಯಾವ್ದು ಅಂತ ತಿಳ್ಕೋಬೇಕು, ಆಗ ನಮ್ಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಒಂದ್ ಕೆಲಸ ಮಾಡೋಣ, ಆ ವಸ್ತು ಏನು ಅಂತ ನಾನು ಕಂಡುಹಿಡಿತೀನಿ, ನೀವು ಆ ವಶೀಕರಣನ ಹೇಗೆ ದೂರ ಮಾಡೋದು ಅನ್ನೋದನ್ನ ಕಂಡುಹಿಡೀರಿ. ಇಬ್ರು ಒಂದೇ ಕೆಲಸದಲ್ಲಿದ್ರೆ ಆ ಕೆಲಸನೂ ಡಿಲೇ ಆಗುತ್ತೆ. ನಾವೆಲ್ರೂ ಯಾವಾಗ್ಲೂ ನಿನ್ ಜೊತೆ ಇದ್ದೇ ಇರ್ತೀವಿ. ಯಾರು ಸ್ವಲ್ಪ ನಗ್ಬಾರ್ದಾ? ನಗು. ನಾ ಡ್ರೈವರ, ನೀ ಬೇಕರ, ನೀ ಡ್ರೈವರ, ನೀ ಲವ್ವರ. ಎಕ್ಸ್ಕ್ಯೂಸ್ ಮೀ. ಅಲ್ಲಪ್ಪ, ಏನೋ ಟಿಪ್ ಟಾಪ್ ಆಗಿ ಎಲ್ಲೋ ಹೊರಗಡೆ ಹೋಗೋಗಿದೆ. ಹೋಗ್ತೀಯಾ? ಹೋಗ್ಬಿಡು, ವಾಪಸ್ ಬರ್ಬೇಡ. ಗೌಡ್ರೆ, ನೀವು ಕಾಮಿಡಿ ಮಾಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕೆಟ್ಟದಾಗ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ.
ಕೆಟ್ಟದಾಗಿರೋರ್ ಹತ್ರ ಕೆಟ್ಟದಾಗೆ ಜೋಕ್ ಮಾಡೋದು. ಹಾ ಕರೆಕ್ಟ್ ಆಗಿ ಹೇಳ್ದೆ ಮಿ. ಪರವಾಗಿಲ್ಲ, ಗಂಡ ಹೆಂಡ್ತಿರು ಚೆನ್ನಾಗೆ ಪಂಚ್ ಹೊಡಿತೀರ. ಆದ್ರೆ ಈ ಪಂಚೆಲ್ಲ ನನ್ನ ಹತ್ರ ನಡೆಯಲ್ಲ, ಪಂಚರ್ ಮಾಡ್ಬಿಡ್ತೀನಿ. ನಿನ್ ಪಂಚರ್ ಮಾಡೋರ್ಗು ನಾವಿಲ್ ಪಂಪ್ ಹೊಡಿತಾ ಇರ್ತೀವ. ಪಂಚೆ ಬಿಚ್ಚಿಬಿಡ್ತೀನಿ. ಪಂಚೆ ಹಾಕೊಂಡಿಲ್ವಾ? ನಿನ್ ಮುಖಕ್ಕೆ ಅದೇ ಸೂಟ್ ಆಗತ್ತೆ ಅನ್ಸುತ್ತೆ. ಹೇಗೂ ನೀವು ಹೀರೋಯಿನ್ ಆಗ್ಬೇಕು ಅಂತ ಭ್ರಮೇಲಿದ್ದೀರಾ. ಅದನ್ನ ಬಿಟ್ಟು ಪಂಪ್ ಹೊಡಿ ಕೆಲ್ಸಕ್ಕೆ ಸೇರ್ಕೊಂಬಿಡಿ, ಒಳ್ಳೆ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಪಂಪ್ ಮೂವೀಸ್ ಅಂತ ಒಂದು ಪ್ರೊಡಕ್ಷನ್ ಶುರು ಮಾಡಿ ನೀವೇ ಸಿನಿಮಾ ತೆಗಿರಿ. ಆಮೇಲೆ ಥಿಯೇಟರ್ಗೆ ಜನ ಬಂದು ನಿಮ್ ಸಿನಿಮಾನ ಪಂಪ್ ಹೊಡ್ಕೊಂಡೇ ನೋಡ್ತಾರೆ. ಮಾಲಿ ಮೇಡಮ್ ಅವ್ರೆ, ಏನೋ ಮುರಿದು ಹಾಕ್ದಂಗಿತ್ತು. ಏನು ಮುರಿದ್ರಿ? ಹಾ, ನಾನ್ ಬಂದ್ ಮುರು ತೋರಿಸ್ಲಾ? ಅರ್ಥ ಆಯ್ತಮ್ಮಿ. ಏಯ್, ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ. ನೀವು ಮಾತ್ರ ಕೆಟ್ಟದಾಗ ಮಾತಾಡ್ಬೋದು, ನಾನ್ ಮಾತಾಡಬಾರ್ದ? ಈಗ ಮನೇಲಿ ಮಾತಾಡಿದೀನಿ, ಇದೇ ರಿಪೀಟ್ ಆದ್ರೆ ನ್ಯೂಸ್ ಅಲ್ಲಿ ಬರ್ಬೇಕು, ಹಂಗ್ ಮಾಡ್ಬಿಡ್ತೀನಿ. ಗೌಡ್ರೆ ನೀವ್ ಸುಮ್ನೆ ಇರಿ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಆ ಕೊಚ್ಚೆ ನಮ್ಮ ಮೇಲೆ ಸಿಡಿಯೋದು. ಅವ್ನ್ ಏನ್ ಬೇಕಾರೋ ಮಾಡ್ಕೊಂಡ್ಲಿ. ಇದು ಮಾತಂದ್ರೆ ನೋಡ್ ಕಲೀರಿ. ಕೊಚ್ಚೆ ಕೊಚ್ಚೆ ಗುಲಾಬಿ ಅಖಿಲ್ ಯಾಕೆ ಕಿರ್ಚ್ಕೊಂಡ್ರಿ? ಗುಲಾಬಿ, ಮನೇಲಿ ಇದ್ದು ಬೋರ್ ಆಗಿದೆ. ಎಷ್ಟು ಅಂತ ಈ ಮುಖಗಳು ನೋಡ್ಕೊಂಡೆ ಇಲ್ಲೇ ಇರೋದು. ನಡಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಬರ್ತೀಯ ತಾನೇ ನನ್ ಜೊತೆ? ಗುಲಾಬಿ ಪ್ಲೀಸ್, ನೀನ್ ಅವನ ಜೊತೆ ಹೋಗ್ಬೇಡ. ಅವನಿನ್ನ ಬೇರೆ ಎಲ್ಲಿಗಾರ ಕರ್ಕೊಂಡು ಹೋಗ್ತಾನೆ. ಅವ್ರು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಾರೆ, ನಿಮ್ಗೇನ್ರಿ? ಕರ್ಕೊಂಡು ಹೋಗ್ತಿರೋದು ಅವ್ರು, ಹೋಗ್ತಿರೋದು ನಾನು. ನಿಮ್ದು ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಕೂತ್ಕೊಳ್ಳಿ. ಬೇಡ ಗುಲಾಬಿ, ಸುಮ್ನೆ ನನ್ ಮಾತ್ ಕೇಳು. ಆ ನನ್ ಮಗ ಸರಿ ಇಲ್ಲ. ಗುಲಾಬಿ, ಯಾಕೆ ಹಠ ಮಾಡ್ತಾ ಇದ್ಯಾ? ಸಮರ್ಥ್ ಹೇಳ್ತಿರೋದು ನಿನ್ ಒಳ್ಳೇದಕ್ಕೇನೆ, ಅವನ್ ಮಾತ್ ಕೇಳು. ನನ್ಗದೆಲ್ಲ ಗೊತ್ತಿಲ್ಲ. ನೀವ್ ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ರೆ ನಾನು ಹೋಗೇ ಹೋಗ್ತೀನಿ. ಬನ್ನಿ ಅಖಿಲ್. ಇದೆಲ್ಲ ಆಗ್ತಿರೋದು ಈ ನನ್ ಮಗನಿಂದ. ಹೋಗ್ತೀವಿ.